ಆ ಗರ್ವಾಲ ಬೇಡ ಸ್ವಾಮಿ. ಇದು 7 ಕೋಟಿ ಕನ್ನಡಿಗರ ಬದುಕು ಸಿನಿಮಾ ಎಲ್ಲರಿಗೂ ಬೇಕು, ನೋಡ್ತಾರೆ ಎಲ್ಲರೂ. 100 ರೂಪಾಯಿ ಏನು ದೊಡ್ಡ ದುಡ್ಡಲ್ಲ. ಇಲ್ಲೇನಿದೆ ಕರ್ನಾಟಕ 7 ಕೋಟಿ ಜನಕ್ಕೆ ಏನಿದೆ ಇಲ್ಲಿ? 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ ಒಂದು 2 ಅವರು ಮಜಾ ತಗೊಂಡು ಡ್ಯಾನ್ಸ್ ನೋಡಿಕೊಂಡು ಬರ್ತಾರೆ. ಅದಿಲ್ಲ ಅಂದರೆ ಇಲ್ಲೇನಿದೆ ಕರ್ನಾಟಕಗಳಿಗೆ? ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಬರ್ತಾರೆ. ಹೀರೋಗಳು ಅಂದರೆ ಅವರು ದೇವ್ರ ಥರ ನೋಡ್ತಾರೆ. 24 ಗಂಟೆ ಕಿಸ್ಕೊಂಡು ಸೀರೆ ಹೇಳ್ಕೊಂಡು ಅದು ಹೇಳ್ಕೊಂಡಿದ್ರೆ ಯಾರು ನೋಡ್ತಾರೆ? ಅರ್ಥ ಮಾಡ್ಕೊಳ್ರಿ ಹೀರೋಗಳ ಯಾರ ಇರಲಿ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಾನು ಇವಾಗ ನೀವೇನಾರ ತಿರ್ಗಾ ಟಿವಿ ಹೋಗಿ ಕೂತ್ಕೊಂಡ್ರೆ ಮನೆ ಹತ್ರ ಬಂದು ದಂಡಿ ಮಾಡ್ತೀನಿ. 20,000 ಜನ ಕರ್ಕೊಂಡು ದಂಡಿ ಮಾಡ್ತೀನಿ. ಹಂಗೆ ಸಿನಿಮಾ ಮಾಡಿ, ಹಂಗಾರೆ ಚಾನಲ್ಗೆ ಹೋಗಿ ಕೂತ್ಕೊಳ್ಳಿ. ನಮ್ಮ ಕೈಲೂ ದುಡ್ಕಿಕೋತೀರಾ, ಅಲ್ಲೂ ದುಡ್ಕಿಕೋತೀರಾ. ಅನ್ಯಾಯ ಅಲ್ವ ಅದು? ನಾವು ದುಡ್ಡು ಹಾಕ್ಬಿಟ್ಟು ಏನು ಮಾಡಬೇಕು? ಇದು ತುಂಬ ಅನ್ಯಾಯ. ಎಲ್ಲ ಆರ್ಟಿಸ್ಟ್ಗಳಿಗೆ ಹೇಳ್ತಾ ಇದ್ದೀನಿ, ಇವೆಲ್ಲ ಬಿಡಿ ದಯವಿಟ್ಟು. ಯಾರು ಭೂಮಿಯಲ್ಲಿ ಯಾರು ಉಳಿಯಲ್ಲ ರೀ. ಎಲ್ಲ ಬಿಟ್ಬಿಟ್ಟೇ ಹೋಗ್ಬೇಕು. ಎಂತೆಂಥ ಆರ್ಟಿಸ್ಟ್ ಹೊಂಟೋದ್ರು, NGR ಹೊಂಟೋದ್ರು, MP ಹೊಂಟೋದ್ರು, ಡಾಕ್ಟರ್ ರಾಜ್ಕುಮಾರ್ ಹೊಂಟೋದ್ರು, ಯಾರು ಉಳಿಯಲ್ಲ. ಒಂದ್ಲಿ ಕರ್ಮನೇ ಉಳಿಯೋದು. ಅದು ಜನ ಸತ್ತ ಮೇಲೆ ಅವ್ರು ಚೆನ್ನಾಗಿ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡ್ತಾರೆ, ಅದೇ ಉಳಿಯೋದು. ಬೇರೆ ಯಾವುದು ಉಳಿಯಲ್ಲ. ನಮ್ಮಿಂದ ಸಹಾಯ ಆಗಬೇಕು ಜನಗಳಿಗೆ, ಆಳ ಹೋಗಬಾರ್ದು. ದಯಮಾಡಿ ನಿಮ್ಗೆ ಕೇಳ್ಕೊತೀನಿ, ಸುದೀಪ್ ಇರ್ಬೋದು, ಸಿಗೋದೇ ಇಲ್ಲ ಸ್ವಾಮಿ. ಪಿಕ್ಚರ್ ಮಾಡೋಣ ದಮ್ಮಂತ ಪಿಕ್ಚರ್ ಮಾಡಿದ್ದೆ, ನಿಮಗೆಲ್ಲ ಗೊತ್ತು. ಕಪಾಲಿ ಥಿಯೇಟ್ರಲ್ಲಿ 75 ದಿವಸ ದಮ್ ಪಿಕ್ಚರ್. ಕಂಟ್ರಿ ಅಂತ ಪಿಕ್ಚರ್ ಮಾಡಿದ್ದೆ, ಮುಳ್ಳಿದು. ಅವನದು ಫೋನ್ ನಂಬರ್ ಸಿಕ್ಕಲ್ಲ. ಅದಕ್ಕೆ ಇಂಥ ಹುಡುಗರಿಗೆ ಅಂತ ನಮ್ಮ ವೇಣುಗೋಪಾಲ್ ಅಂತವ್ರಿಗೆ 10 ಜನ ಹುಟ್ಟಿಸ್ತೀನಿ. 10 ಜನ. ಇನ್ನೂ ದೇವ್ರ ಶಕ್ತಿ ಕೊಟ್ಟ ನನಗೆ. 65 ಏಜ್ ಆದರೂ ದೇವ್ರ ಶಕ್ತಿ ಕೊಟ್ಟಾನೆ. ಹುಟ್ಟಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು ಯಾರು ಕನಕಪುರ ಶ್ರೀನಿವಾಸ ಅಂತ. ಬೇಕಾದ್ರೆ ಜ್ಞಾಪಕ ಮಾಡಿಕೊಳ್ಳಿ. ಪ್ರೆಸ್ ಅವ್ರು ಇರ್ಬೋದು, ಯಾರು ಇರ್ಬೋದು, ಜ್ಞಾಪಕ ಮಾಡಿಕೊಳ್ಳಿ. ಏನು ಮಾಡಿದ್ರೆ ಆಟ ಆಗೋದ್ರೆ ಇಲ್ಲಿ ಯಾರು ಕೇಳೋದಿಲ್ಲ ಅನ್ಕೊಂಡಿದ್ದಾರೆ. ರಾಜ್ಕುಮಾರ್ ಹೋದ್ಮೇಲೆ ಇದ್ದೀವ್ರಿ, ಇನ್ನ ಕನ್ನಡ ಉಳ್ಕೊಂಡಿದ್ದೀವಿ. ಸಹಾಯ ಮಾಡ್ರಿ ಪಡಿದಿರೋರಿಗೆ. 30 ವರ್ಷದಿಂದ ಸಾಯ್ತಾ ಇದ್ದೀವಿ ಕನ್ನಡ ಸಿನಿಮಾ ಮಾಡ್ಕೊಂಡು. ಸಹಾಯ ಮಾಡಿ, ನಿಮ್ಮ ದುಡ್ಡು ತಗೊಳ್ಳಿ. ಅಲ್ಲೆಲ್ಲೋ ಆಂಧ್ರಕ್ಕೆ ಕೊಡ್ತೀರಾ ಡೇಟು, ಅಲ್ಲೆಲ್ಲೋ ತಮಿಳ್ನಾಡು ಕೊಡ್ತೀರಾ. ನಾವೇ ಅನ್ನ ತಿನ್ಬೇಡ್ವಾ? ನಮ್ಮ ಕನ್ನಡಿಗರು ಅನ್ನ ತಿನ್ಬೇಡ್ವಾ ನಿಮ್ಮಿಂದ? ಹೋರಾಟ ಇದು ಇಲ್ಲಲ್ಲ. ನೀವು ತಿಳ್ಕೊಂಡು ನೀವು ಬುದ್ಧಿ ಕಲ್ತ್ಕೊಂಡ್ರೆ ನೀವು ಉಳಿತೀರಾ. ಹಂಗ ದಂಗೆ ಹೇಳ್ತೀವಿ, ದಂಗೆ ದಂಗೆ ದಂಗೆ. ಕರ್ನಾಟಕ ಫುಲ್ ದಂಗೆ. ನಾನು ಯಾರೇನು ಮಾಡೋಕ್ಕಾಗಲ್ಲ. ಇನ್ನೂ 100 ಪಿಕ್ಚರ್ ಮಾಡ್ತೀನಿ, ತಿಳ್ಕೊಳ್ಳಿ. ಆ ಡೈರೆಕ್ಟರ್ಗಳು ಕೆಲಸ ಇಲ್ಲ. ಅಣ್ಣ ದೇವಸ್ಥಾನಗಳು ಹೋಗ್ತಾವ್ರಣ್ಣ ಊಟ ಮಾಡಿಕೆ, ಊಟಕ್ಕೆ ಕಾಸಿಲ್ಲ ಡೈರೆಕ್ಟರ್ಗಳಿಗೆ, ಕೆಲವು ರೈಟರ್ಗಳಿಗೆ, ಕೆಲವು ಇವ್ರಿಗೆ ದೇವಸ್ಥಾನಕ್ಕೆ ಹೋಗ್ತಾವ್ರೆ.